ನಮಸ್ಕಾರ ಸ್ನೇಹಿತರೆ, ವಿ ಕಾಮರ್ಸ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇವತ್ತು ನಾವು ಬಿಕಾಮ್ 5th ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಅಲ್ಲಿ ಬರುವಂತಹ ಥರ್ಡ್ ಯೂನಿಟ್ ದಟ್ ಈಸ್ ಮಟೀರಿಯಲ್ ಕಂಟ್ರೋಲ್ ಅಲ್ಲಿ ಬರುವಂತಹ ಫಿಕ್ಸೇಷನ್ ಆಫ್ ಸ್ಟಾಕ್ ಲೆವೆಲ್ಸ್ ಅನ್ನ ನಾವು ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ಫಿಕ್ಸೇಷನ್ ಆಫ್ ಸ್ಟಾಕ್ ಲೆವೆಲ್ ಅಲ್ಲಿ ನಾವು 6 ರೀತಿಯಾದಂತಹ ಸ್ಟಾಕ್ ಲೆವೆಲ್ಸ್ ಅನ್ನ ನೋಡ್ತೀವಿ. ಒಂದು ರೀ ಆರ್ಡರ್ ಲೆವೆಲ್ ಅಂತ ಹೇಳಿ ನೋಡ್ತೀವಿ, ಇನ್ನೊಂದು ಮಿನಿಮಮ್ ಸ್ಟಾಕ್ ಲೆವೆಲ್, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್, ಡೇಂಜರ್ ಲೆವೆಲ್, ಮತ್ತೆ ರೀ ಆರ್ಡರಿಂಗ್ ಕ್ವಾಂಟಿಟಿ, ಅದರ ಜೊತೆಗೆ ಎವರೇಜ್ ಸ್ಟಾಕ್ ಲೆವೆಲ್ ಅಂತೇಳಿ ನೋಡ್ತೀವಿ. ಹಾಗಿದ್ರೆ ಈ ಒಂದು ಸ್ಟಾಕ್ ಲೆವೆಲ್ಸ್ ಅನ್ನ ನಿಮಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಮ್ಗೆ ಪ್ರಾಬ್ಲಮ್ ಅಲ್ಲಿ ಮಿನಿಮಮ್ ಕನ್ಸಂಪ್ಷನ್ ಆರ್ ಯೂಸೇಜ್, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಆರ್ ಯೂಸೇಜ್, ಮಿನಿಮಮ್ ಡೆಲಿವರಿ ಪೀರಿಯಡ್, ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್, ಎಮರ್ಜೆನ್ಸಿ ಪೀರಿಯಡ್, ರೀ ಆರ್ಡರ್ ಕ್ವಾಂಟಿಟಿ, ಹಾಗೇನೆ ಎಮರ್ಜೆನ್ಸಿ ಪೀರಿಯಡ್ ಅನ್ನ ಕೊಡ್ತಾರ. ಅದರ ಜೊತೆಗೆ ನಾರ್ಮಲ್ ಯೂಸೇಜ್ ಅಂತೇಳಿ ಕೂಡ ಕೊಡ್ತಾರ. ಈ ನಾರ್ಮಲ್ ಯೂಸೇಜ್ ಈಸ್ ನಥಿಂಗ್ ಬಟ್ ಎವರೇಜ್ ಯೂಸೇಜ್ ಅಂತೇಳಿ ಅರ್ಥ. ಸೊ ಸ್ಟಾಕ್ ಲೆವೆಲ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡುವಾಗ ನಮಗೆ ನಾರ್ಮಲ್ ಯೂಸೇಜ್ ರಿಕ್ವೈರ್ಮೆಂಟ್ ಇರ್ತದ. ಹಾಗಿದ್ರೆ ಈ ಸ್ಟಾಕ್ ಲೆವೆಲ್ಸ್ ಅನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತಾರ ಅನ್ನೋದನ್ನ ಒಂದು ಪ್ರಾಬ್ಲಮ್ ಮೂಲಕ ನಾವು ತಿಳ್ಕೊಳ್ಳೋಣ. ಸೊ ಫಸ್ಟಿಗೆ ಇಲ್ಲಿ ರೀ ಆರ್ಡರ್ ಕ್ವಾಂಟಿಟಿ ಕೊಟ್ಟಿದಾರ. ರೀ ಆರ್ಡರ್ ಕ್ವಾಂಟಿಟಿ 360 ಯೂನಿಟ್ಸ್, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ 900 ಯೂನಿಟ್ಸ್, minimum consumption 300 units, emergency period 2 weeks, reorder period that is 3 to 5 weeks. ಈ ಇನ್ಫಾರ್ಮೇಶನ್ ಅನ್ನ ಯೂಸ್ ಮಾಡಿಕೊಂಡು ಸ್ಟಾಕ್ ಲೆವೆಲ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಅವರು ಡೈರೆಕ್ಟ್ ಆಗಿ ನಿಮಗೆ ಕ್ಯಾಲ್ಕುಲೇಟ್ ದ ಸ್ಟಾಕ್ ಲೆವೆಲ್ಸ್, ವೇರಿಯಸ್ ಸ್ಟಾಕ್ ಲೆವೆಲ್ಸ್ ಅಂತ ಹೇಳ್ತಾರ. ಅದರ್ವೈಸ್ ಅವರೇ ಸ್ಟಾಕ್ ಲೆವೆಲ್ಸ್ ಯಾವ್ಯಾವ ಅನ್ನೋದನ್ನ ಕೊಡ್ತಾರ. ಹಾಗಾದ್ರೆ ಈ ಸ್ಟಾಕ್ ಲೆವೆಲ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡುವಾಗ ಫಸ್ಟ್ ಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ದಟ್ ಈಸ್ ರೀ ಆರ್ಡರ್ ಲೆವೆಲ್. ಈ ರೀ ಆರ್ಡರ್ ಲೆವೆಲ್ ಅನ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇರುವಂತ ಫಾರ್ಮುಲಾ ಏನದ ಅಂತಂದ್ರೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್. ಪ್ರಾಬ್ಲಮ್ ಅಲ್ಲಿ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಎಷ್ಟಿರ್ತದ, ಆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಗೆ ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಅನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ರೀ ಆರ್ಡರ್ ಲೆವೆಲ್ ಸಿಗ್ತದ. ಹಾಗಿದ್ರೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ 900 ಯೂನಿಟ್ ಅದ, 900 ಯೂನಿಟ್ಸ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಇಲ್ಲಿ ಕೊಟ್ಟಿದಾರ ದಟ್ ಈಸ್ 5 ವೀಕ್ಸ್. 5 weeks. So 900 into 5 ಮಾಡಿದ್ರೆ 900 into 5 ಮಾಡಿದ್ರೆ ನಮಗೆ 4500 ಯೂನಿಟ್ಸ್. 4500 ಯೂನಿಟ್ಸ್ ಇದೇನಪ್ಪ ಅಂತಂದ್ರೆ ರೀ ಆರ್ಡರ್ ಲೆವೆಲ್. ಈಗ ನೆಕ್ಸ್ಟ್ ನಾವು ಸೆಕೆಂಡ್ ಒನ್ ಏನ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೆ ಮಿನಿಮಮ್ ಸ್ಟಾಕ್ ಲೆವೆಲ್. ಮಿನಿಮಮ್ ಸ್ಟಾಕ್ ಲೆವೆಲ್. ಮಿನಿಮಮ್ ಸ್ಟಾಕ್ ಲೆವೆಲ್ ಅನ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಮಗೆ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ರೀ ಆರ್ಡರ್ ಲೆವೆಲ್ ಮೈನಸ್ ಎವರೇಜ್ ಕನ್ಸಂಪ್ಷನ್ ಇಂಟು ಎವರೇಜ್ ಡೆಲಿವರಿ ಪೀರಿಯಡ್. ಎವರೇಜ್ ಕನ್ಸಂಪ್ಷನ್ ಇಂಟು ಎವರೇಜ್ ಡೆಲಿವರಿ ಪೀರಿಯಡ್. ಸೊ ಇಲ್ಲಿ ನಮಗೆ ರೀ ಆರ್ಡರ್ ಲೆವೆಲ್ ಅನ್ನ ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ದಟ್ ಈಸ್ 4500 ಯೂನಿಟ್ಸ್ ಮೈನಸ್ ಎವರೇಜ್ ಕನ್ಸಂಪ್ಷನ್ ಮತ್ತೆ ಎವರೇಜ್ ಡೆಲಿವರಿ ಪೀರಿಯಡ್ ಅನ್ನ ನಮಗೆ ಕೊಟ್ಟಿಲ್ಲ. ಹಾಗಾದ್ರೆ ಇದನ್ನ ಹೆಂಗ್ ಕ್ಯಾಲ್ಕುಲೇಷನ್ ಮಾಡಬೇಕು? ಕ್ಯಾಲ್ಕುಲೇಷನ್ ಮಾಡುವಾಗ ಎವರೇಜ್ ಕನ್ಸಂಪ್ಷನ್ ಈಸ್ ಈಕ್ವಲ್ಸ್ ಟು ಮಿನಿಮಮ್ ಕನ್ಸಂಪ್ಷನ್ ಪ್ಲಸ್ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಎವರೇಜ್ ಕನ್ಸಂಪ್ಷನ್ ಸಿಗ್ತದ. ಹಾಗಿದ್ರೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ 900 ಯೂನಿಟ್, ಮಿನಿಮಮ್ ಕನ್ಸಂಪ್ಷನ್ 300 ಯೂನಿಟ್ ದಟ್ ಈಸ್ 300 ಪ್ಲಸ್ 900 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ಸ್ ಟು 300 ಪ್ಲಸ್ 900 ಡಿವೈಡೆಡ್ ಬೈ 2 ಮಾಡಿದ್ರೆ 600 ಯೂನಿಟ್ಸ್ ಬರ್ತದ. 600 ಯೂನಿಟ್ಸ್ ಇದನ್ನ ನಾವು ಎವರೇಜ್ ಕನ್ಸಂಪ್ಷನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಎವರೇಜ್ ಡೆಲಿವರಿ ಪೀರಿಯಡ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಅದಕ್ಕೆ ಮಿನಿಮಮ್ ಡೆಲಿವರಿ ಪೀರಿಯಡ್ ಪ್ಲಸ್ ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಡಿವೈಡೆಡ್ ಬೈ 2 ಮಾಡಬೇಕು. ಹಾಗಿದ್ರೆ ಮಿನಿಮಮ್ ಡೆಲಿವರಿ ಪೀರಿಯಡ್ ಎಷ್ಟದ 3 ಪ್ಲಸ್ ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ 5 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ಸ್ ಟು 3 ಪ್ಲಸ್ 5 8 ಡಿವೈಡೆಡ್ ಬೈ 2 ಮಾಡಿದ್ರೆ 4 ವೀಕ್ಸ್ ಬರ್ತದ. 4 ವೀಕ್ಸ್ ಬರ್ತದೆ. ಹಾಗಿದ್ರೆ ಇವಾಗ ನಮಗೆ ಎವರೇಜ್ ಕನ್ಸಂಪ್ಷನ್ ಎಷ್ಟು ಬಂದಿದ್ರಿ 600 ಯೂನಿಟ್ಸ್ ಇಂಟು 4 ವೀಕ್ಸ್. ಹಾಗಿದ್ರೆ is equals to 4500 minus 600 into 4 that is
2400 ಈಸ್ ಈಕ್ವಲ್ಸ್ ಟು 4500 ಅಲ್ಲಿ 2400 ಡಿಡಕ್ಟ್ ಮಾಡಿದ್ರೆ ನಮಗೆ 2100 ಉಳಿತದ. ಅದನ್ನ ನಾವು ಮಿನಿಮಮ್ ಸ್ಟಾಕ್ ಲೆವೆಲ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ನಮ್ಗೆ ಏನ್ ಬೇಕಿಲ್ಲ, ನೆಕ್ಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದ್ದು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್. ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್. ಸೊ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಮಗೆ ಇಲ್ಲಿ ರೀಆರ್ಡರ್ ಲೆವೆಲ್ ಬೇಕು, ರೀಆರ್ಡರ್ ಕ್ವಾಂಟಿಟಿನೂ ಬೇಕು. ಸೊ ರೀಆರ್ಡರ್ ಲೆವೆಲ್ ಪ್ಲಸ್ ರೀಆರ್ಡರ್ ಕ್ವಾಂಟಿಟಿ ಇಂಟು ಬ್ರಾಕೆಟ್ ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ಡೆಲಿವರಿ ಪೀರಿಯಡ್. ಸೊ ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ಡೆಲಿವರಿ ಪೀರಿಯಡ್. ಈ ಒಂದು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಅನ್ನ ಕ್ಯಾಲ್ಕುಲೇಷನ್ ಮಾಡುವಾಗ ರೀಆರ್ಡರ್ ಲೆವೆಲ್ ಪ್ಲಸ್ reorder quantity minus minimum consumption into minimum delivery period. ಸೊ ಹಾಗಿದ್ರೆ reorder level ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದೀವಿ, ದಟ್ ಈಸ್ 4500 units plus reorder quantity ಕೊಟ್ಟಾರ ದಟ್ ಈಸ್ 360 units minus minimum consumption ಇದೆ 300, minimum delivery period ಅದ 300 into 3. ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ 4500 plus 360 is equals to 4860 minus 300 into 3 ಮಾಡಿದ್ರೆ 900. ಈಗ 4860 ಮೈನಸ್ 900 ಮಾಡಿದ್ರೆ ನಮ್ಗೆ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಬರ್ತದ, ದಟ್ ಈಸ್ 3960 ಯೂನಿಟ್ಸ್. 3960 ಯೂನಿಟ್ಸ್. ನೆಕ್ಸ್ಟ್ ನಮ್ಗೆ ಫೋರ್ತ್ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ, ದಟ್ ಈಸ್ ಡೇಂಜರ್ ಲೆವೆಲ್. ಸೊ ಡೇಂಜರ್ ಲೆವೆಲ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಮ್ಮ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಮಿನಿಮಮ್ ಕನ್ಸಂಪ್ಷನ್ ಇಂಟು ಎಮರ್ಜೆನ್ಸಿ ಪೀರಿಯಡ್. ಸೊ ಮಿನಿಮಮ್ ಕನ್ಸಂಪ್ಷನ್ ಎಷ್ಟದ ರೀ 300 ಯೂನಿಟ್ಸ್ ಇಂಟು ಎಮರ್ಜೆನ್ಸಿ ಪೀರಿಯಡ್ ಎಷ್ಟದ 2 weeks. ಸೊ 300 into 2 ಮಾಡಿದ್ರೆ 3 into 2 600 units is the danger level. ಇನ್ನು ನೆಕ್ಸ್ಟ್ ನಾವು ಎವರೇಜ್ ಸ್ಟಾಕ್ ಲೆವೆಲ್ ಅನ್ನ ಕಂಡುಹಿಡಿಯಬಹುದು. ಎವರೇಜ್ ಸ್ಟಾಕ್ ಲೆವೆಲ್ is equals to minimum stock level plus maximum stock level divided by 2. minimum stock level ಎಷ್ಟು ಬಂದದ್ರಿ, that is 2100 plus maximum stock level 3960 divided by 2 is equals to 2100 plus 3960 divided by 2 ಮಾಡಿದ್ರೆ 3030 units is the average stock level. ಸೊ ಈ ರೀತಿ 5 marks ಗೆ ಈ ರೀತಿ ಕ್ವಶನ್ ಅನ್ನ ಕೇಳ್ತಾರ ನಿಮ್ಗೆ ಎಕ್ಸಾಮ್ ಅಲ್ಲಿ, ಆನ್ಯುವಲ್ ಎಕ್ಸಾಮ್ ದಾಗ. ಈ ಫಾರ್ಮುಲಾಸ್ ಅನ್ನ ನೆನಪಿಡ್ಬೇಕು. ಈ ಫಾರ್ಮುಲಾಸ್ ಅನ್ನ ನೋಡ್ತಾ ಆ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮ್ಗೆ ಏನೇನು ಸಿಗ್ತದೆ, ಒಂದು 2 ವರ್ಕಿಂಗ್ ನೋಟ್ ಮಾಡ್ಕೊಳ್ಬೇಕಾಗ್ತದ. ನೀವು ಏನ್ ವರ್ಕಿಂಗ್ ನೋಟ್ ಅಂತಂದ್ರೆ ಎವರೇಜ್ ಕನ್ಸಂಪ್ಷನ್ ಅನ್ನ ಅವ್ರು ಕೊಟ್ಟಿದ್ರೆ ಅಪ್ಲೈ ಮಾಡಬೇಕು, ಎವರೇಜ್ ಡೆಲಿವರಿ ಪೀರಿಯಡ್ ಅನ್ನ ಅವ್ರು ಕೊಟ್ಟಿದ್ರೆ ಅಪ್ಲೈ ಮಾಡ್ಬೇಕು, ಇಲ್ಲ ಅಂತಂದ್ರೆ ವರ್ಕಿಂಗ್ ನೋಟ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಇದು ಫಿಕ್ಸೇಷನ್ ಆಫ್ ಸ್ಟಾಕ್ ಲೆವೆಲ್ ಅನ್ನ ಕ್ಯಾಲ್ಕುಲೇಷನ್ ಮಾಡುವಂತಹ ಮೆಥಡ್. ಸೊ ಈ ಒಂದು ತರಗತಿಯನ್ನ ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು.